Hi, hello friends. Good evening. Welcome back to our channel. Dear teacher aspirants, today I'm going to discuss one of the most important concept, question tag. Yes, as we know that question tag ಬಗ್ಗೆ ನಮಗೆ ಗೊತ್ತಿದೆ ಆಲ್ರೆಡಿ. ಹಾಗಾದರೆ ಏನೆಲ್ಲ ರೂಲ್ಸ್ಗಳು ಇಲ್ಲಿ ಬರ್ತವೆ, ಯಾವ ರೀತಿ ನಾವು ಈ ಕ್ವಶನ್ ಟ್ಯಾಗನ್ನು ನಾವು ಓದಬೇಕಾಗುತ್ತೆ ಅಂತ ಹೇಳಿ ನೋಡೋದಾದರೆ, ಎಸ್, ವೆರಿ ಫಸ್ಟು ಕ್ವಶನ್ ಟ್ಯಾಗಲ್ಲಿ ನಿಮಗೆ ಗೊತ್ತಿದೆ ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4, ಟೈಪ್ 5, ಟೈಪ್ 6 ಅಂಥೇಳಿ 6 ಟೈಪ್ ಬರುತ್ತೆ. ನಿಮಗೆ ಗೊತ್ತಿದೆ. ಈ 6 ಟೈಪ್ಗಳನ್ನು ನಾವು ಕಲ್ತಿದ್ದೇ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ವಿ ವಿಲ್ ಗೆಟ್ ಗುಡ್ ಸ್ಕೋರ್ ಇನ್ ಯುವರ್ ಎಕ್ಸಾಮಿನೇಷನ್. ಯಾಕೆ ಅಂತ ಹೇಳಿದ್ರೆ ಕ್ವಶನ್ ಟ್ಯಾಗ್ ಮೇಲೆ ಈ 6 ರೂಲ್ಸ್ಗಳನ್ನು ನಾವು ಚೆನ್ನಾಗಿ ಕಲ್ತಿದ್ದೇ ಆಗಿಬಿಡ್ತು ಅಂತ ಹೇಳಿದ್ರೆ ಏನೇ ಕೇಳಲಿ ಕ್ವಶನ್ನು, ಆ ಕ್ವಶನ್ಸ್ಗಳಿಗೆ ನಾವು ಆನ್ಸರ್ ಮಾಡ್ಬೋದು. ಎಸ್, ಲೆಟ್ಸ್ ಬಿಗಿನ್ ಒನ್ ಬೈ ಒನ್. ದ ಫಸ್ಟ್ ರೂಲ್ ಈಸ್, ಇವಾಗ ನಿಮ್ಗೆ ಗೊತ್ತಿದೆ ಆಕ್ಸಿಲರಿ ವರ್ಬ್ ಅಂತೇಳಿ. ಇಫ್ ಇನ್ ದ ಸೆಂಟೆನ್ಸ್ ವಿ ಹ್ಯಾವ್ ಆಕ್ಸಿಲರಿ ವರ್ಬ್ಸ್ ಇದ್ದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ನೆಗೆಟಿವ್ ಆಗುತ್ತೆ ಅಂತ ಗೊತ್ತಿದೆ ನಿಮಗೆ. ಫಾರ್ ಎಕ್ಸಾಂಪಲ್, ಹೀ ಈಸ್ ಅ ಬಾಯ್. ಇಲ್ಲಿ ನೋಡಿ, ಇದು ಟೈಪ್ 1 ಆಗುತ್ತೆ. ಟೈಪ್ 1 ಈ ರೀತಿ ಸೆಂಟೆನ್ಸ್ ಇರುತ್ತೆ ಅಂತ ಅನ್ಕೊಳ್ರಿ, ಈಸ್ ಎ ಬಾಯ್ ಅಂಥೇಳಿ. ಇಲ್ಲಿ ಹೀ ಈಸ್ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾಗ್ತಕ್ಕಂಥ ಒಂದು ಆಕ್ಸಿಲರಿ ವರ್ಬು. ನಾವೇನು ಮಾಡ್ತೀವಿ, ಅದನ್ನು ಈ ಕಡೆ ತಗೊಳ್ತೀವಿ. ಈಸ್ ಇದ್ದರೆ ಅದನ್ನು ಇಸಂಟ್ ಅಂತ ಮಾಡ್ತೀವಿ. ಕಾಂಟ್ರಾಸ್ಟೆಡ್ ಫಾರ್ಮಲ್ಲೇ ಮಾಡಬೇಕು. ಈ ಥರ ಕೊಡ್ತಾರೆ, ಈಸ್ ನಾಟ್ ಅಂತ ಕೊಡ್ತಾರೆ, ಇದನ್ನು ಮಾಡಬಾರ್ದು. ಇದು ಓಕೆ, ಕಾಂಟ್ರಾಸ್ಟೆಡ್ ಫಾರ್ಮಲ್ಲೇ ಬರೀಬೇಕು. ಒಂದು ನಿಮಿಷ, ಅದು ನಿಮಗೆ ಇದಾಗುತ್ತೆ ಅನಿಸುತ್ತೆ, ಸ್ವಲ್ಪ ಥಿಕ್ನೆಸ್ ತೆಗಿತೆ. ನೋಡಿ, ಹೀ ಈಸ್ ಎ ಬಾಯ್ ಅಂತ ಇದೆ ಅಲ್ವಾ, ಇದೇನಾಗುತ್ತೆ, ಇಸಂಟ್ ಹೀ ಅಂತ ಆಗುತ್ತೆ. ಇಸಂಟ್ ಹೀ ಅಂತ ಆಗುತ್ತೆ. ಈ ಥರ ಕಾಂಟ್ರಾಸ್ಟೆಡ್ ಫಾರ್ಮಲ್ಲಿ ಬರೀಬೇಕು. ಇದು ರೂಲ್ಸ್ ತಿಳ್ಕೊಳ್ಳಿ. ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಇದ್ದರೆ ಅದನ್ನು ನಾವು ನೆಗೆಟಿವ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು. ನಾವು ಈ ಥರ ಫುಲ್ ಫಾರ್ಮಲ್ಲಿ ಬರೀಬಾರ್ದು, ಕಾಂಟ್ರಾಸ್ಟೆಡ್ ಫಾರ್ಮಲ್ಲಿ ಬರೀಬೇಕು. ಇದು ಒನ್ ಆಫ್ ದ ಟಿಪ್ಸ್ ಫಾರ್ ಯುವರ್ ಸಕ್ಸಸ್. ಅರ್ಥ ಆಗ್ತಿದೆಯಾ? ಇದು ಒಂದಾಯಿತು, ಇದು ಟೈಪ್ 1 ಆಯಿತು. ಅಂದರೆ ಇಲ್ಲಿ ಈಸ್ ಇದ್ದರೆ ಈಸೆಂಟ್ ಬರುತ್ತೆ, ವಾಸ್ ಇದ್ದರೆ ವಸಂಟ್ ಬರುತ್ತೆ, ಆರ್ ಇದ್ದರೆ ಅರೆಂಟ್ ಬರುತ್ತೆ, ವರ್ ಇದ್ದರೆ ವರೆಂಟ್ ಬರುತ್ತೆ. ಇವೆಲ್ಲ ಗೊತ್ತಾಯ್ತು ನಿಮಗೆ. ಇವಾಗ ಎಕ್ಸೆಪ್ಷನ್ ಇದೆ. ಇಲ್ಲಿ ಏನಪ್ಪ ಎಕ್ಸೆಪ್ಷನ್ ಅಂತ ಹೇಳಿದ್ರೆ, ಐ ಆಮ್ ಅಂತ ಇದ್ದಾಗ ಐ ಆಮ್ ಎ ಬಾಯ್ ಅಥವಾ ಐ ಆಮ್ ಎ ಸ್ಟೂಡೆಂಟ್ ಅಂತ ಐ ಆಮ್ ಎ ಬಾಯ್ ಅಂತ ಇದೆ ಅಂದ್ಕೊಳ್ರಿ. ಇನ್ ದ ಕೇಸ್ ಆಫ್ ಆ್ಯಮ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನೆಗೆಟಿವ್ ಆಗುತ್ತೆ, ಅರೆಂಟ್ ಐ ಆಗುತ್ತೆ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಎಕ್ಸೆಪ್ಷನಲ್. ಇನ್ ಇಂಗ್ಲೀಷ್ ಎವ್ರಿ ರೂಲ್ ಆಸ್ ಅನ್ ಎಕ್ಸೆಪ್ಷನ್. ಇಂಗ್ಲೀಷಲ್ಲಿ ಪ್ರತಿಯೊಂದು ರೂಲ್ಗಳಿಗೂ ಎಕ್ಸೆಪ್ಷನ್ ಇದೆ. ಸೊ ಇದು ಎಕ್ಸೆಪ್ಷನ್ ಕೇಸ್. ಇದು ಯಾಕೆ ಅಂತ ಹೇಳಿದ್ರೆ ನೋಡಿ, ಆ್ಯಮ್ ಅನ್ನೋದು ಐ ಆಮ್ ಎ ಬಾಯ್ ಅನ್ನೋದು ಇಲ್ಲಿ ಅರೆಂಟ್ ಆಗುತ್ತೆ. ಅದೇ ನೋಡಿ, ಐ ಆಮ್ ಎ ಬಾಯ್ ಆ್ಯಮ್ ಅದೆಯಲ್ಲ, ಇದು ಅರೆಂಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಲ್ವ ಇದು? ಎಸ್, ಅಂದರೆ ಸೆಂಟೆನ್ಸು ಪಾಸಿಟಿವ್ ಇದ್ದರೆ ನೆಗೆಟಿವ್ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಗೊತ್ತಾಯಿತು. ಇದು ಟೈಪ್ 1 ಆಯಿತು. ಇವಾಗ ಇದನ್ನು ಶಲೆ ರಬ್ದಿಸ್, ಇದನ್ನು ಅಳಿಸ್ತೀನಿ ನಾನು. ಇವಾಗ ಇದನ್ನಿಷ್ಟು ಅಳಿಸಿ ಮತ್ತೆ ಇನ್ನೊಂದು ಕಾನ್ಸೆಪ್ಟನ್ನು ಇಲ್ಲಿ ಚರ್ಚೆ ಮಾಡ್ತೀನಿ. ಓಕೆ, ಟೈಪ್ 2 ಬರೋಣ. ಇವಾಗ ಟೈಪ್ 2 ಏನು ಅಂತ ಹೇಳಿದ್ರೆ, ಒಂದು ಸೆಂಟೆನ್ಸು ಲೆಟ್ಸ್ ಇಂದ ಸ್ಟಾರ್ಟ್ ಆದರೆ, ಲೆಟ್ಸ್ ಗೋ ಫಾರ್ ಎ ವಾಕ್, ಈ ಥರ ಲೆಟ್ಸ್ ಇಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಮುಂದೆ ಏನು ನೋಡೋಕೆ ಹೋಗ್ಬೇಡ್ರಿ, ಅದು ಈ ಸೆಂಟೆನ್ಸ್ನೇ ನೋಡೋಕೆ ಹೋಗ್ಬೇಡ್ರಿ. ಶಲ್ ವಿ ಅಂತ ಬರೆದ್ರೆ ಸಾಕು. ಏನು ಕ್ವಶನ್ ಟ್ಯಾಗ್ ಬರುತ್ತೆ, ಶಲ್ ವಿ
ಲೆಟ್ಸಿಂದ ಒಂದು ವರ್ಡ್ ಸ್ಟಾರ್ಟ್ ಆಗಿ ಅದು ಮುಂದೆ 1 ಕಿಲೋಮೀಟರ್ ದೂರ ಇರಲಿ ಸೆಂಟೆನ್ಸ್, ಅದು ಇಂಗ್ಲೀಷಲ್ಲಿ ದ ಹೈಯೆಸ್ಟ್ ಸೆಂಟೆನ್ಸ್ ಅಂತ ಕರೆಸ್ಕೊಳ್ಳಿ. ಅದು ಆ ಸೆಂಟೆನ್ಸನ್ನು ಎಲ್ಲೂ ನೋಡೋಕೆ ಹೋಗ್ಬಿಟ್ರೆ ನೀವು ಲೆಟ್ಸ್ ಅನ್ನೋ ವರ್ಡ್ ನೋಡಿ ಶಲ್ ವಿ ಅಂತ ಹಾಕಬೇಕು. ದಿಸ್ ಈಸ್ ಟೈಪ್ 2. ಟೈಪ್ 2 ಅಂತ ಹೇಳಿದ್ರೆ ಈ ಥರ ಇರುತ್ತೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಲೆಟ್ಸ್ ಅಂತ ಸ್ಟಾರ್ಟ್ ಆದರೆ ಮುಂದೆ ಏನು ಓದಕ್ಕೆ ಹೋಗ್ಬೇಡ್ರಿ, ಓದಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅದ್ರಾಗೇನು ಕಣ್ಣು ಮುಚ್ಕೊಂಡು ಶಲ್ ವಿ ಅಂತ ಹಾಕ್ರಿ. ಅರ್ಥ ಆಗ್ತಿದೆಯಲ್ವಾ? ದಿಸ್ ಇಸ್ ಟೈಪ್ 2. ಅರ್ಥ ಆಯ್ತಾ? ಶಲ್ ಐ ಮೂವ್ ಟು ದ ನೆಕ್ಸ್ಟ್ ಸ್ಟೆಪ್? ಓಕೆ. ನೆಕ್ಸ್ಟು ಟೈಪ್ 3 ಇದೆಯಲ್ಲ, ನಿಮಗೆ ಸೆಂಟೆನ್ಸ್ಗಳಲ್ಲಿ ಅಸರ್ಟಿವ್ ಸೆಂಟೆನ್ಸು, ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಬರ್ತಾ ಗೊತ್ತಾ? ಆ ಇಂಪೆರೇಟಿವ್ ಸೆಂಟೆನ್ಸ್ ಬಂದಾಗ, ಯಾವ ಸೆಂಟೆನ್ಸು? ಇಂಪೆರೇಟಿವ್ ಸೆಂಟೆನ್ಸ್ ಬಂದಾಗ ಇಟ್ ಬಿಕಮ್ಸ್ ಆರ್ಡರ್, ರಿಕ್ವೆಸ್ಟ್ ಮತ್ತು ಸಜೆಷನ್. ಇವೆಲ್ಲ ಬಂದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವಿಲ್ ಯು ಅಥವಾ ಡೋಂಟ್ ಯು ಅಂತ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಕ್ಲೋಸ್ ದ ವಿಂಡೋ ಅಂತ ಇದೆ. ನಾವು ಇದು ಗೊತ್ತಿದೆ ನಿಮಗೆ ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಹೇಳಿ. ನೋಡಿ, ಇಂಪೆರೇಟಿವ್ ಸೆಂಟೆನ್ಸ್ ಯಾವಾಗಲೂ ಕೂಡ ಏನಾಗ್ತವೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದರಿಂದ ಸ್ಟಾರ್ಟ್ ಆಗ್ತವೆ ಅಂತ ಹೇಳಿದ್ರೆ ಈ ವರ್ಬಿಂದ ಸ್ಟಾರ್ಟ್ ಆಗಿರ್ತವೆ. ಇವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಕ್ಲೋಸ್ ದ ವಿಂಡೋ, ವಿಲ್ ಯು ಅಂತ ಆನ್ಸರ್ ಬರುತ್ತೆ. ಏನು ಬರುತ್ತೆ? ವಿಲ್ ಯು ಅಂತ ಆನ್ಸರ್ ಬರುತ್ತೆ. ಇದೇ ನೆಗೆಟಿವ್ ಬರುತ್ತೆ ಕೆಲವೊಂದು ಸರಿ. ಡೋಂಟ್, ಇದು ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ವಿಲ್ ಯು ಬಂತು. ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಡೋಂಟ್ ಕ್ಲೋಸ್ ದ ಡೋರ್ ಅಥವಾ ವಿಂಡೋ ಅಂತ ಇರುತ್ತೆ. ಡೋಂಟ್ ಯು ಆಗುತ್ತೆ. ಏನಾಗುತ್ತೆ? ಡೋಂಟ್ ಯು ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಎಸ್, ಈ ಥರ ಇದು ಟೈಪ್ 3ಯಲ್ಲಿ ಈ ರೀತಿ ಬರುತ್ತೆ ಅಂತೇಳಿ ನಿಮಗೆ ಗೊತ್ತಿರಬೇಕು. ಟೈಪ್ 3 ಇದು ಅರ್ಥ ಆಗ್ತಿದೆಯಾ? ಓಕೆ, ಟೈಪ್ 3 ಆಯ್ತು. ಇವಾಗ ಟೈಪ್ 4 ನೋಡೋಣ. ಟೈಪ್ 4 ಏನು ಹೇಳುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಈ ಪರ್ಮನೆಂಟ್ ಮೇನ್ ವರ್ಬ್ಗಳಿರ್ತವೆ. ಪರ್ಮನೆಂಟ್ ಮೇನ್ ವರ್ಬ್ ಗೊತ್ತಿರ್ತವೆ ನಿಮಗೆ. ಫಾರ್ ಎಕ್ಸಾಂಪಲ್, ಹಿ ಡ್ರಿಂಕ್ಸ್ ಕಾಫಿ ಅಂತ ಇರುತ್ತೆ. ಈ ಡ್ರಿಂಕ್ಸ್ ಅನ್ನೋದು ನೋಡಿ, ಡ್ರಿಂಕ್ಸ್ ಅನ್ನೋದನ್ನು ನಾವು ಇಲ್ಲಿ ನಮಗೆ ವರ್ಬ್ ಹಿಡನ್ ಆಗಿದೆ. ನಾವು ಯಾವತ್ತೂ ಕೂಡ ಈ ಕ್ವಶನ್ ಟ್ಯಾಗ್ಗಳನ್ನು ಎಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಆಕ್ಸಿಲರಿ ವರ್ಬಿಗೆ ಹಾಕ್ತೀವಿ. ಏನಕ್ಕೆ ಹಾಕ್ತೀವಿ ಕ್ವಶನ್ ಟ್ಯಾಗ್ನ? ಆಕ್ಸಿಲರಿ ವರ್ಬು ಅಥವಾ ಇದನ್ನು ಹೆಲ್ಪಿಂಗ್ ವರ್ಬ್ ಅಂತಲೂ ಕೂಡ ಕರಿತೀವಿ. ಈ ಒಂದು ಟ್ಯಾಗನ್ನು ನಾವು ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬಿಗೆ ಹಾಕ್ತೀವಿ. ಇದು ಪರ್ಮನೆಂಟ್ ಮೇನ್ ವರ್ಬ್. ಇದು ಅಂದರೆ ಇಲ್ಲಿ ಮೇನ್ ವರ್ಬ್ ಇದು. ಈ ಮೇನ್ ವರ್ಬಿಗೆ ಹೆಲ್ಪಿಂಗ್ ವರ್ಬ್ ಇಲ್ಲ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಡ್ರಿಂಕ್ಸ್ ಅಂತ ಇದ್ದಾಗ ಈ ಎಸ್ ಇದ್ದಾಗ ಯಾವ ಒಂದು ವರ್ಬು ಎಸ್ ಇಂದ ಎಂಡ್ ಆಗಿರುತ್ತೆ ಆ ವರ್ಬಲ್ಲಿ ಡಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಡಸ್ ಪ್ಲಸ್ ಡ್ರಿಂಕ್ ಅಂತ ಮಾಡ್ಕೋಬೇಕು. ಇದನ್ನು ನಾವು ಏನಂತ ಮಾಡ್ಕೋಬೇಕು? ಡಸ್ ಪ್ಲಸ್ ಡ್ರಿಂಕ್ ಅಂತ ಮಾಡ್ಕೋಬೇಕು. ಈ ಡಸ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ನೋಡಿ, ಹಿ ಡ್ರಿಂಕ್ಸ್ ವಾಟರ್ ಅಂತ ಕಾಫಿ ಅಂತ ಇದೆಯಲ್ಲ, ಆವಾಗ ಇದು ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ. ಇದು ಹಿ ಡಸ್ ಡ್ರಿಂಕ್ ಕಾಫಿ ಅನ್ನಂಗಾಗುತ್ತೆ. ನಾವೇನು ಮಾಡಬೇಕು? ಡಸಂಟ್ ಹಿ ಅಂತ ಮಾಡ್ಕೋಬೇಕು. ದಿಸ್ ಈಸ್ ಏನು ಕರೆಕ್ಟ್ ಆನ್ಸರ್. ನೆಕ್ಸ್ಟು ಇದೇ ಪ್ಲೇಸಲ್ಲಿ ರಾಮ ಡ್ರಿಂಕ್ಸ್ ಕಾಫಿ ಅಂತ ಇರುತ್ತೆ. ಸರಿ,
ರಾಮ ಡ್ರಿಂಕ್ಸ್ ಕಾಫಿ ಅನ್ನೋದು ಡಸಂಟ್ ರಾಮ ಅಂತ ಆಗುತ್ತೋ ಡಸಂಟ್ ಹೀ ಅಂತ ಆಗುತ್ತೋ ಅಂತ ಹೇಳಿ ತುಂಬ ಜನ ನನಗೆ ಅವಾಗ ಕೇಳ್ತಾ ಇರ್ತಾರೆ. ನೋಡಿ, ಇಲ್ಲಿ ಪ್ರಣವನೇ ಇರಲಿ ಅಥವಾ ನವನೇ ಇರಲಿ, ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಅದಕ್ಕೆ ಟ್ಯಾಗ್ ಹಾಕಬೇಕಾದ್ರೆ ನಾವು ಪ್ರಣವನನ್ನೇ ಯೂಸ್ ಮಾಡಬೇಕು, ನಾಟ್ ನೌನ್. ಡಸಂಟ್ ರಾಮ ಅಂತ ಬರಬಾರ್ದು. ಅರ್ಥ ಆಗ್ತಿದೆಯಾ? ಇದು ನಾವು ಮಾಡ್ತಕ್ಕಂಥ ತಪ್ಪು. ಈ ಥರ ತಪ್ಪುಗಳನ್ನು ತುಂಬ ಜನ ಮಾಡ್ತಾ ಇರ್ತೀರಿ. ಈ ಒಂದು ಟಿಪ್ಸನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ವೈಲ್ ಯು ಮೇಕಿಂಗ್ ನೋಟ್ಸ್ ಮಾಡ್ಕೊಳ್ಬೇಕಾದ್ರೆ ಈ ಥರದ್ದನ್ನು ಕೂಡ ಬರ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಯೂಸ್ ಆಗುತ್ತೆ. ನೀವು ಓದ್ಬೇಕಾದ್ರೆ ಇದನ್ನೆಲ್ಲ ಓದ್ಕೋಬೇಕು. ಓಕೆ, ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಮತ್ತೆ ಒಂದನೇದಾಯಿತು. ಈಗ ಎರಡನೇದಕ್ಕೆ ಬರ್ತೀನಿ ನೋಡಿ, ಇಲ್ಲಿ ಬರೀತೀನಿ ಎರಡನೇದು. ನೋಡಿ, ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ಡಸ್ ಪ್ಲಸ್ ಡ್ರಿಂಕ್ ಆಯಿತು. ಇದೇ ನೋಡಿ, ಇನ್ನೊಂದು ಸೆಂಟೆನ್ಸ್ ಬರೀತೀನಿ ನಾನು. ಇದು ಒಂದನೇ ಸೆಂಟೆನ್ಸು, ಇದು ಎರಡನೇ ಸೆಂಟೆನ್ಸ್ ಬರೀತೀನಿ ನೋಡಿ. ಹಿ ಡ್ರ್ಯಾಂಕ್ ವಾಟರ್ ಆಗುತ್ತೆ. ಈ ಡ್ರ್ಯಾಂಕ್ ವಾಟರ್ ಆಗುತ್ತೆ. ಇಲ್ಲಿ ನೋಡಿ ಏನಾಗುತ್ತೆ, ಹಿ ಅನ್ನೋದು ಇಲ್ಲಿ ಡ್ರ್ಯಾಂಕ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಪಾಸ್ಟ್ ಟೆನ್ಸ್ನ ವರ್ಬ್ ಆಗುತ್ತೆ. ನಾವು ಇದರಲ್ಲಿ ನಾವೇನು ಮಾಡಬೇಕು ಅಂದರೆ ಹೆಲ್ಪಿಂಗ್ ವರ್ಬನ್ನು ತೆಗಿಬೇಕು. ಹೆಂಗೆ ತೆಗಿಬೇಕು? ಡಿಡ್ ಪ್ಲಸ್ ಡ್ರಿಂಕ್ ಆಗುತ್ತೆ. ಹೆಲ್ಪಿಂಗ್ ವರ್ಬಿಗೆ ನಾನು ಹಾಕೋದು ಅಂತ ಹೇಳಿದ್ದೀನಲ್ವಾ, ಏನು ಕ್ವಶನ್ ಟ್ಯಾಗನ್ನು. ಈ ಡ್ರ್ಯಾಂಕ್ ವಾಟರ್ ಅಂತ ಹೇಳಿದ್ರೆ ಡಿಡ್ ನಾಟ್ ಅಥವಾ ಡಿಂಟ್ ಹಿ ಅಂತ ಆಗುತ್ತೆ. ಡಿಂಟ್ ಹಿ ಅನ್ನೋದು ಕರೆಕ್ಟ್ ಆನ್ಸರ್. ಈ ರೀತಿ ನಾವೇನು ಮಾಡಬೇಕು, ಆ ವರ್ಬನ್ನು ಅದರಲ್ಲಿ ತೆಗಿಬೇಕಾಗತ್ತೆ. ಇನ್ನು ಮೂರನೇದು ಟೈಪಿಗೆ ಬಂದ್ವಿ ಅಂತ ಹೇಳಿದ್ರೆ, ಮೂರನೇ ಟೈಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲೇ ಮೂರನೇ ಟೈಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಪ್ಲ್ಯೂರಲ್ ಇರುತ್ತೆ. ಇದು ಸಿಂಗ್ಯುಲರಿಗೆ ಆಯಿತು. ಸಿಂಗ್ಯುಲರಿಗೆ ಡಸ್ ಬರುತ್ತೆ ಅಂತೇಳಿ ಗೊತ್ತಾಯಿತು. ಪ್ಲ್ಯೂರಲ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಪಾಸ್ಟ್ ಟೆನ್ಸಲ್ಲಿ ಇದ್ದಾಗ, ಇದು ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಗ್ಯುಲರಿಗೆ. ಈಗ ಪ್ಲ್ಯೂರಲ್ಲಿಗೆ ಮಾಡ್ತೀವಿ ನೋಡಿ. ದೇ ಡ್ರಿಂಕ್ ವಾಟರ್ ಅಂತ ಬರದೆ ಅಲ್ವಾ. ಈ ಡ್ರಿಂಕ್ ಅನ್ನೋದಕ್ಕೆ ನಾವು ಕ್ವಶನ್ ಟ್ಯಾಗ್ ಹಾಕೋಕ್ಕಾಗಲ್ಲ. ಸೊ ಇಲ್ಲಿ ಡೂ ಪ್ಲಸ್ ಡ್ರಿಂಕ್ ಅಂತ ಮಾಡ್ಕೋಬೇಕು. ಡೂ ಪ್ಲಸ್ ಡ್ರಿಂಕ್ ಅಂತ ಮಾಡಿಕೊಂಡು ಡೂಗೆ ನಾವು ಏನು ಹಾಕಬೇಕು ಅಂತ ಹೇಳಿದ್ರೆ ಟ್ಯಾಗ್ ಹಾಕಬೇಕು. ಡೋಂಟ್ ದೇ ಆಗುತ್ತೆ. ಡೋಂಟ್ ದೇ ಅರ್ಥ ಆಗ್ತಿದೆಯಲ್ಲ. ಸೊ ಈ ಒಂದು ಟೈಪ್ 4ಗೆ ಬಂದಾಗ ಡಸ್ ಬರುತ್ತೆ, ಡೂ ಬರುತ್ತೆ, ಡಿಡ್ ಬರುತ್ತೆ. ನೆನಪಿರಲಿ ನಿಮಗೆ ಸ್ನೇಹಿತರೆ, ಯಾಕೆಂತ ಹೇಳಿದ್ರೆ ತುಂಬ ಜನ ಕನ್ಫ್ಯೂಸ್ ಆಗ್ತಕ್ಕಂಥ ಏರಿಯಾ ಇದು. ಈ ಒಂದು ಏರಿಯಾದಲ್ಲಿ ನಾವೇನು ಮಾಡಬಾರ್ದು, ಕನ್ಫ್ಯೂಸ್ ಆಗಬಾರ್ದು. ಇನ್ನು ಟೈಪ್ 5 ಮತ್ತು 6 ಇಲ್ಲಿ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸ್ವಲ್ಪ ನೋಡಿ ಈ ಕಡೆ. ಇದು ಟೈಪ್ 5, ಟೈಪ್ 6. ಟೈಪ್ 5 ಮತ್ತು 6 ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಟೈಪು ಒಂದು ಸ್ವಲ್ಪ ಓಕೆ ನೋಡಿ. ಇವಾಗ ಈ ಟೈಪ್ 5 ನೋಡಿ ಏನಿದೆ ಅಂತ ಹೇಳಿದ್ರೆ, ಐ ಹ್ಯಾವ್ ಅ ಕಾರ್. ಶಿ ಹ್ಯಾಸ್ ಅ ಸ್ಕೂಟಿ. ಇನ್ನೊಂದು ಬರ್ಬೇಕಾಯ್ತು, ಸಾರಿ, ಇರಲಿ. ಸ್ಕೂಟಿ. ದೇ ಹ್ಯಾಡ್ a house. ಓಕೆ, ಗೊತ್ತಾಯ್ತು. ಇವಾಗ ಸ್ನೇಹಿತರೆ, ನಾನು ನಿಮಗೆ ಹೆಲ್ಪಿಂಗ್ ವರ್ಬಿಗೆ ಹಾಕಬೇಕು ಅಂತ ಹೇಳಿದ್ದೀನಿ. ನೋಡ್ರಿ ಈ ಕಡೆ. ಐ ಹ್ಯಾವ್ ರಿಟನ್ a letter. She has sung a song. They had drunk the milk. ಓಕೆ, ಇವಾಗ ನೋಡಿ, ಈ ಸೆಂಟೆನ್ಸಲ್ಲಿ ಐ ಅನ್ನೋದು ಸಬ್ಜೆಕ್ಟು, ಹ್ಯಾವ್ ಅನ್ನೋದು ವರ್ಬು, ಮೇನ್ ವರ್ಬು, ಎ ಕಾರ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಈ ಸೆಂಟೆನ್ಸಲ್ಲಿ ನೋಡಿ, ಐ ಅನ್ನೋದು ಸಬ್ಜೆಕ್ಟು, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬು, ರಿಟರ್ನ್ ಅನ್ನೋದು ಮೇನ್ ವರ್ಬು,
ಎ ಲೆಟರ್ ಅನ್ನೋದು ಆಬ್ಜೆಕ್ಟು. ಅರ್ಥ ಆಗ್ತಿದೆಯಲ್ವಾ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆ, ನಾನೇನು ಹೇಳಿದ್ದೆ ನಿಮಗೆ, ಕ್ವಶನ್ ಟ್ಯಾಗನ್ನು ಯಾವಾಗಲೂ ಕೂಡ ನಾವೇನು ಮಾಡಬೇಕು ಅಂತ ಹೇಳಿದ್ದೆ, ಹೆಲ್ಪಿಂಗ್ ವರ್ಬಿಗೆ ಹಾಕಬೇಕು ಅಂತ ಹೇಳಿದ್ದೆ. ಸೊ ಈ ಒಂದು ಸೆಂಟೆನ್ಸಲ್ಲಿ ಹ್ಯಾವ್ ಅನ್ನೋದು ಮೇನ್ ವರ್ಬ್ ಆಗುತ್ತೆ ಸರ್. ಮತ್ತೆ ಏನು ಮಾಡಬೇಕು ನಾವು ಅಂತ ಹೇಳಿದ್ರೆ, ಇದನ್ನು ಹೆಲ್ಪಿಂಗ್ ವರ್ಬ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಹ್ಯಾವ್ ಅಂತ ಹೇಳಿದ್ರೆ ಡೂ ಪ್ಲಸ್ ಹ್ಯಾವ್ ಆಗುತ್ತೆ, ಡೂ ಪ್ಲಸ್ ಹ್ಯಾವ್ ಆಗುತ್ತೆ. ಸೊ ನಾವೇನು ಮಾಡಬೇಕು, ಐ ಹ್ಯಾವ್ ಎ ಕಾರ್ ಅಂತ ಹೇಳಿದ್ರೆ ಡೋಂಟ್ ಐ ಆಗುತ್ತೆ. ನೋಡಿ ಸ್ವಲ್ಪ ಗಮನಿಸಿ, ಐ ಹ್ಯಾವ್ ಎ ಕಾರ್, ಡೋಂಟ್ ಐ. ಶಿ ಹ್ಯಾಸ್ ಎ ಸ್ಕೂಟಿ, ಶಿ ಹ್ಯಾಸ್ ಎ ಸ್ಕೂಟಿ. ಇಲ್ಲಿ ಹ್ಯಾಸ್ ಅನ್ನೋದಕ್ಕೆ ನಾವೇನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಹೆಲ್ಪಿಂಗ್ ವರ್ಬನ್ನು ಕನ್ವರ್ಟ್ ಮಾಡ್ಕೋಬೇಕು. ನಾವು ಹೆಲ್ಪಿಂಗ್ ವರ್ಬನ್ನ ಕನ್ವರ್ಟ್ ಮಾಡ್ಕೊಂಡ್ರೆ ಡಸ್ ಪ್ಲಸ್ ಹ್ಯಾವ್ ಆಗುತ್ತೆ. ಅವಾಗ ಏನು ಮಾಡಬೇಕು, ಶಿ ಹ್ಯಾಸ್ ಎ ಸ್ಕೂಟಿ ಇದ್ದಿದ್ದು ಡಸಂಟ್ ಶಿ ಏನಾಗುತ್ತೆ, ಡಸಂಟ್ ಶಿ ಆಗುತ್ತೆ. ನೆಕ್ಸ್ಟು ದೇ ಹ್ಯಾಡ್ ಎ ಹೌಸ್ ಇದೆಯಲ್ವಾ, ಇಲ್ಲಿ ಹ್ಯಾಡನ್ನು ನಾವು ಏನು ಮಾಡ್ಕೋಬೇಕು, ಇದು ಮೇನ್ ವರ್ಬ್ ಇದೆ ಹ್ಯಾಡ್, ಇದನ್ನು ನಾವು ಹೆಲ್ಪಿಂಗ್ ವರ್ಬ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಡಿಡ್ ಪ್ಲಸ್ ಹ್ಯಾವ್ ಆಗುತ್ತೆ, ಡಿಡ್ ಪ್ಲಸ್ ಹ್ಯಾವ್ ಆಗುತ್ತೆ. ಸೊ ನಾವು ಡಿಂಟ್ ದೇ ಆಗುತ್ತೆ, ಡಿಂಟ್ ದೇ ಅನ್ನೋದು ಆನ್ಸರ್ ಬರುತ್ತೆ. ಸೊ ಈ ಒಂದು ಕ್ವಶನಿಗೆ ಐ ಹ್ಯಾವ್ ಎ ಕಾರ್ ಅನ್ನೋದಕ್ಕೆ ಡೋಂಟ್ ಐ, ಶಿ ಹ್ಯಾಸ್ ಎ ಸ್ಕೂಟಿ ಅನ್ನೋದಕ್ಕೆ ಡಸಂಟ್ ಶಿ, ದೇ ಹ್ಯಾಡ್ ಎ ಹೌಸ್ ಅಂತ ಹೇಳಿದ್ರೆ ಡಿಂಟ್ ದೇ ಆಗುತ್ತೆ. ಓಕೆ, ಟೈಪ್ 5 ಅರ್ಥ ಆಯಿತು. ಇವಾಗ ಕಂಪೇರ್ ಮಾಡ್ತಾ ಬರ್ತೀನಿ. ಇಲ್ಲಿ ನೋಡಿ, ಐ ಹ್ಯಾವ್ ರಿಟನ್ ಎ ಲೆಟರ್ ಅಂತ ಇದೆ. ಇಲ್ಲಿ ಹ್ಯಾವ್ ಅನ್ನೋದೇ ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬಿಗೆ ಹಾಕಬೇಕು ಅಂತ ಹೇಳಿದ್ದೀನಿ. ಐ ಹ್ಯಾವ್ ರಿಟನ್ ಎ ಲೆಟರ್ ಅಂತ ಇದೆ, ಇಲ್ಲಿ ಹ್ಯಾವೆಂಟ್ ಐ ಆಗುತ್ತೆ, ಹ್ಯಾವೆಂಟ್ ಐ. ಓಕೆ, ಶಿ ಹ್ಯಾಸ್ ಸಂಗ್ ಎ ಸಾಂಗ್ ಅಂತ ಇದೆ, ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಹ್ಯಾಸೆಂಟ್ ಶಿ, ಹ್ಯಾಸೆಂಟ್ ಶಿ. ದೇ ಹ್ಯಾಡ್ ಅನ್ನೋದು, ಇಲ್ಲಿ ನೋಡಿ ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಹ್ಯಾಡೆಂಟ್, ಹ್ಯಾಡೆಂಟ್ ದೇ, ಹ್ಯಾಡೆಂಟ್ ದೇ, ಹ್ಯಾಡೆಂಟ್ ದೇ. ಸೊ ಈ ರೀತಿ ನಾವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಟೈಪ್ 5 ಟೈಪ್ 6 ಇದೆಯಲ್ಲ, ತುಂಬ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಆಗಬೇಡಿ. ಈ ಐ ಹ್ಯಾವ್ ಎ ಕಾರ್ ಅನ್ನೋದ್ರಲ್ಲಿ ಹ್ಯಾವ್ ಅನ್ನೋದು ಮೇನ್ ವರ್ಬ್ ಆಗುತ್ತೆ, ಹೆಲ್ಪಿಂಗ್ ವರ್ಬ್ ಅಲ್ಲ. ಸೊ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಕ್ವಶನ್ ಟ್ಯಾಗ್ಗಳನ್ನು ನಾವು ಯಾವತ್ತೂ ಕೂಡ ಹೆಲ್ಪಿಂಗ್ ವರ್ಬಿಗೆ ಹಾಕಬೇಕಾಗಿರೋದ್ರಿಂದ ನಾವು ಇಲ್ಲಿ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅಲ್ಲ, ಇದು ಮೇನ್ ವರ್ಬ್ ಆಗಿರೋದ್ರಿಂದ ಇದನ್ನು ಹೆಲ್ಪಿಂಗ್ ವರ್ಬ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕ್ವಶನ್ ಟ್ಯಾಗನ್ನು ಹಾಕಬೇಕಾಗತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಎಸ್. ನೌ ಲೆಟ್ಸ್ ಸಿ ದ ಕ್ವಶನ್. ದ ಫಸ್ಟ್ ಕ್ವಶನ್ ಈಸ್, ಎಸ್, ಯು ಲೈಕ್ ಮೀ ಜಸ್ಟ್ ಆಸ್ ವೆಲ್, ಯು ಲೈಕ್ ಮೀ ಜಸ್ಟ್ ಆಸ್ ವೆಲ್. ಇಲ್ಲಿ ಲೈಕ್ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ವರ್ಬು. ಯಾವ ವರ್ಬು? ಮೇನ್ ವರ್ಬು. ಈ ಮೇನ್ ವರ್ಬಿಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಈ ಮೇನ್ ವರ್ಬನ್ನು ಕನ್ವರ್ಟ್ ಮಾಡ್ಕೋಬೇಕು. ಏನಂತ ಕನ್ವರ್ಟ್ ಮಾಡ್ಕೋಬೇಕು? ಡೂ ಪ್ಲಸ್ ಲೈಕ್ ಮಾಡ್ಕೋಬೇಕು. ಡೂ ಪ್ಲಸ್ ಲೈಕ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಬರುತ್ತೆ ಆನ್ಸರು. ಡೋಂಟ್ ಆಗುತ್ತೆ. ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಟ್ಯಾಗ್ ಹಾಕಬೇಕು. ಡೋಂಟ್ ಯು. ಅರ್ಥ ಆಗ್ತಿದೆಯಾ? ಎಸ್. ಯಾರೆಲ್ಲ ಈ ಆನ್ಸರನ್ನು ಕೊಟ್ಟಿದ್ದೀರಿ, ನಿಮ್ಮ ಆನ್ಸರ್ ಕರೆಕ್ಟ್ ಇದೆ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿದೆ ನೋಡಿ, ಸೆಕೆಂಡ್ ಕ್ವಶನ್, ಲೆಟ್ಸ್ ಬಿ ಹ್ಯಾಪಿ ಆನ್ ದಿಸ್ ಕ್ರಿಸ್ಮಸ್ ಈವ್ ಅಂತ ಇದೆ. ನಾನು ಹೇಳಿದ್ದೀನಿ, ಲೆಟ್ಸ್ ಅಂತ ವರ್ಡ್ ಸ್ಟಾರ್ಟ್ ಆಗಿ ಮುಂದೆ 1 ಕಿಲೋಮೀಟ್ರು ಅಥವಾ 2 ಕಿಲೋಮೀಟ್ರು, ಸಾರಿ KM 2 ಕಿಲೋಮೀಟ್ರು ದೂರ ಸೆಂಟೆನ್ಸ್ ಇರಲಿ, ನೀವೇನು ಮಾಡಿರಿ, ಶಲ್ ವಿ ಹಾಕಬೇಕು. ಶಲ್ ವಿ ಇಸ್ ದ ಟ್ಯಾಗ್. ಇಫ್ ಇನ್ ದ ಸೆಂಟೆನ್ಸ್ ವಿ ಹ್ಯಾವ್ ಲೆಟ್ಸ್ ಅನ್ನೋ ವರ್ಡ್ ಸೆಂಟೆನ್ಸಲ್ಲಿ ಇತ್ತು ಅಂದರೆ ಶಲ್ ವಿ ಅನ್ನೋ ಟ್ಯಾಗ್ ಬರುತ್ತೆ. ಯು ಲೈಕ್ ದಿಸ್ ಗಿಫ್ಟ್, ಸೇಮ್ ಈ ಕ್ವಶನ್ ಥರನೇ ಇದೆ. ಡೋಂಟ್ ಯು. ಓಕೆ, 3ನೇ ಕ್ವಶನ್ ಆಯಿತು. 4ನೇ ಕ್ವಶನ್ ನೋಡಿ, ನನ್ ಕ್ಯಾನ್ ಎವರ್ ಕೌಂಟ್ ಮೈ ಲವ್ ಫಾರ್ ಯು ಅಂತ ಇದೆ. ಇಲ್ಲಿ ಆಲ್ರೆಡಿ ಇದು ಕೆನ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ. ಸೊ ನಾವು ಏನು ಮಾಡ್ಬೋದು, ನನ್ ಅಂದರೆ ನನ್ ಕೆನ್ ಅಂದರೆ ಯಾರೂ ಇಲ್ಲ ಅಂದರೆ ನೆಗೆಟಿವ್ ಸೆಂಟೆನ್ಸ್ ಇದೆ. ನಾವೇನು ಮಾಡಬೇಕು, ಪಾಸಿಟಿವ್ ಟ್ಯಾಗ್ ಹಾಕಬೇಕು. ಕೆನ್ ದೇ
ಕ್ಯಾನ್ ದೇ ಅನ್ನೋದು ಆನ್ಸರ್ ಆಗುತ್ತೆ. ಕ್ಯಾನ್ ದೇ ಅನ್ನೋದು ಆನ್ಸರ್ ಆಗುತ್ತೆ. ಯಾಕೆಂದರೆ ನನ್ ಅಂತೇಳಿ ಅವರು ನೆಗೆಟಿವ್ ಸೆಂಟೆನ್ಸೇ ಕೊಟ್ಬಿಟ್ಟಿದ್ದಾರೆ. ಕ್ಯಾನ್ ನೆವರ್ ಎವರ್ ನನ್ ಕ್ಯಾನ್ ನೆವರ್ ಕೌಂಟ್ ಮೈ ಲವ್ ಫಾರ್ ಯು. ಅರ್ಥ ಆಗ್ತಿದೆಯಾ? ಕೌಂಟ್ ದೇ ಆಗಬೇಕಾಗಿತ್ತು, ಅದು ಪಾಸಿಟಿವ್ ಸೆಂಟೆನ್ಸ್ ಆಗಿದ್ರೆ. ಆದರೆ ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಕ್ಯಾನ್ ದೇ ಆಗುತ್ತೆ. ಇಟ್ಸ್ ಡ್ಯಾಂಡಿ ಆಗುತ್ತೆ. ಇಟ್ಸ್ ಡ್ಯಾಂಡಿ, ಇದು ಡ್ಯಾಂಡಿ ಆಗುತ್ತೆ. ಇಲ್ಲಿ ಈಸ್ ಅನ್ನೋದಿದೆ, ಇಸಂಟ್ ಇಟ್. ಅರ್ಥ ಆಗ್ತಿದೆಯಾ? ಇದು ಕಾಂಟ್ರಾಸ್ಟೆಡ್ ಫಾರ್ಮ್ ಆಫ್ ಇಟ್ ಈಸ್ ಡ್ಯಾಂಡೆ ಅನ್ನೋದು. ಅವಾಗ ನಮಗೆ ಕ್ಲಿಯರ್ ಪಿಕ್ಚರ್ ಇದೆ. ಇಟ್ ಈಸ್ ಡ್ಯಾಂಡೆ ಅಂತ ಹೇಳಿದ್ರೆ ಇಸಂಟ್ ಇಟ್. ಓಕೆ, ಎಸ್. ನೆಕ್ಸ್ಟು ಗಿವ್ ಇಟ್ ಟು ಮೀ ಕ್ವಿಕ್. ಇದು ಇಂಪೆರೇಟಿವ್ ಸೆಂಟೆನ್ಸ್ ಆಗುತ್ತೆ. ಇದನ್ನು ನನಗೆ ಕೊಡು. ನಾನು ಹೇಳಿದ್ದೀನಿ ನಿಮಗೆ, ಆ ಇಂಪೆರೇಟಿವ್ ಸೆಂಟೆನ್ಸ್ ವರ್ಬಿಂದ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಕೀ ನೋಟ್ ಫಾರ್ ಅಸ್. ನಮಗೆ ಆ ಸೆಂಟೆನ್ಸ್ ಗುರುತಿಸೋಕ್ಕೆ ನಮಗೆ ಈಸಿ ಆಗುತ್ತೆ. ಗಿವ್ ಇಟ್ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ ಗಿವ್ ಇಟ್ ಟು ಮೀ ಕ್ವಿಕ್ ಅಂತ ಇದೆ. ಅವಾಗ ಏನಾಗುತ್ತೆ? ವಿಲ್ ಯು ಅರ್ಥ ಆಗ್ತಿದೆಯಾ? ಕಮಿನ್ ಅನ್ನುತ್ತಾ ಇದೆ. ವಿಲ್ ಯು ದೇರ್ ಗಿಫ್ಟ್ಸ್ ನೋಡಿ, ಗಿಫ್ಟ್ಸ್ ಅಂತ ಬಂದಿದೆ. ದೇರ್ ಗಿಫ್ಟ್ಸ್ ವರ್ ನೋ ಡೌಟ್ ವೈಸ್ ಒನ್ಸ್ ಅಂತ ಇದೆ. ವರ್ ಅಂತ ಇದೆ, ವರಂಟ್ ದೇ ಆಗುತ್ತೆ. ವರಂಟ್ ಇಲ್ಲಿ ನೋ ಇದೆ ಅಂತೇಳಿ ನೆಗೆಟಿವ್ ಸೆಂಟೆನ್ಸ್ ಅಲ್ಲ, ಇದು ಪಾಸಿಟಿವ್ ಸೆಂಟೆನ್ಸು. ನೋ ಡೌಟ್ ವೈಸ್ ಒನ್ಸ್ ಅಂತ ಹೇಳಿದ್ರೆ ಯಾರಿಗೂ ಡೌಟ್ ಇಲ್ಲ. ವರಂಟ್ ದೇ. ನೆಕ್ಸ್ಟು ದೇ ಲವ್ಡ್ ಈಚ್ ಅದರ್ ವೆರಿ ಮಚ್. ಲವ್ಡ್ ಅಂತ ಬಂದಿದೆ, ಇಲ್ಲಿ ಡಿಡ್ ಬರುತ್ತೆ. ಡಿಂಟ್ ದೇ. ಐ ಲುಕ್ ಲೈಕ್ ಎ ಕಾನಿ ಐಲ್ಯಾಂಡ್ ಅಂತ ಬರುತ್ತೆ. ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೋರಸ್ ಗರ್ಲ್ ಅಂತ ಬಂದಿದೆ. ಇಲ್ಲಿ ಐ ಲುಕ್ ಲೈಕ್ ಇಲ್ಲಿ ಡೂ. ಯಾಕೆಂದರೆ ಪ್ರೆಸೆಂಟ್ ಟೆನ್ಸ್ನವರು ಬೇರೆದ್ರಿಂದ ಡೋಂಟ್ ಐ ಆಗುತ್ತೆ. ಏನಾಗುತ್ತೆ? ಡೋಂಟ್ ಐ ಅನ್ನೋ ಆನ್ಸರು ಬರುತ್ತೆ. ಸುಮ್ಮನೆ ಓಕೆ. ನೆಕ್ಸ್ಟು ಮೇನ್ ಯಾವುದಪ್ಪ ಅಂತ ಹೇಳಿದ್ರೆ ಚೂಸ್ ದ ಕರೆಕ್ಟ್ ಒನ್ ವರ್ಡ್ ಮೆಡಿಕಲ್ ಟರ್ಮ್ಸ್ ಫ್ರಮ್ ದಿ ಬಾಕ್ಸ್ ಟು ದ ಫಾಲೋಯಿಂಗ್ ಅಂತ ಇದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ KEA ಮತ್ತು KPSC ಅವರು ಈ ಒಂದು ಮೆಡಿಕಲ್ ಟರ್ಮ್ಸ್ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಮೆಡಿಕಲ್ ಟರ್ಮ್ಸ್ಗೆ ಬಳಸ್ತಕ್ಕಂಥ ಈ ಒಂದು ಸೆಂಟೆನ್ಸ್ಗಳನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತೇಳಿ ಹೇಳ್ತೀನಿ. ಮೋಸ್ಟ್ಲಿ ಇದರಲ್ಲಿ ಒಂದು ಕರೆಂಟ್ ಅಫೇರ್ಸ್ ಬರ್ಬೋದು. ಏನು ಸರ್ ಇದು ಇಂಗ್ಲೀಷಲ್ಲಿ ಕರೆಂಟ್ ಅಫೇರ್ಸ್ ಅಂತೇಳಿ ಕಾಮಿಡಿ ಮಾಡ್ತಾ ಇದ್ದೀರಿ? ಡೆಫಿನೆಟ್ಲಿ ಹೌದು, ಕಾಮಿಡಿ ಅಲ್ಲ ಇದು. ಯಾಕೆ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಕರೆಂಟ್ ಅಫೇರ್ಸ್ ಬರ್ಬಾರ್ದು ಅಂತ ಯಾರು ಹೇಳಿದಾರ? ಮೋಸ್ಟ್ಲಿ ಬರ್ಬೋದು, ಹೇಳೋಕ್ಕಾಗಲ್ಲ. ಬಂದಾಗ ನಾನು ನೆನ್ಪು ಮಾಡ್ಕೊಂಡು ಬರೀರಿ. ಓಕೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಬಿಗಿನ್ ದಿಸ್ ಸೆಷನ್. ಈ ಒಂದು ಟರ್ಮ್ಸ್ಗಳನ್ನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ದ ಸೈನ್ಸ್ ದಟ್ ಡೀಲ್ಸ್ ವಿತ್ ದ ಡಿಸೀಸ್ ಆಫ್ ಚಿಲ್ಡ್ರನ್. ನೋಡಿ, ಯಾವ ಒಂದು ಸೈನ್ಸು ಮಕ್ಕಳ ರೋಗಗಳ ಬಗ್ಗೆ ಅಧ್ಯಯನ ಮಾಡುತ್ತೋ ಅದನ್ನು ನಾವು ಏನಂತ ಕರಿತೀವಿ? ಇದನ್ನು ಪೀಡಿಯಾಟ್ರಿಕ್ ಅಂತ ಹೇಳಿ ಕರಿತೀವಿ. ಎಲ್ಲಿದೆ ಇಲ್ಲಿ ಪೀಡಿಯಾಟ್ರಿಕ್ ಅಂತ? ಇದೆಯಾ? ಎಸ್, ಪೀಡಿಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಅವರನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಮಕ್ಕಳ ರೋಗಶಾಸ್ತ್ರ. ಅಂದರೆ ಯಾವ ಒಂದು ವಿಜ್ಞಾನ ಮಕ್ಕಳ ರೋಗದ ಬಗ್ಗೆ ಅಧ್ಯಯನ ಮಾಡುತ್ತೆ ಅದನ್ನು ನಾವು ಪೀಡಿಯಾಟ್ರಿಕ್ಸ್ ಅಂತೇಳಿ ಕರಿತೀವಿ.
ಮಕ್ಕಳು ಡಾಕ್ಟರ್ನ ನಾವು ಪೀಡಿಯಾಟ್ರಿಷಿಯನ್ ಅಂತ ಹೇಳಿ ಕರಿತೀವಿ. ಪೀಡಿಯಾಟ್ರಿಷಿಯನ್ ಅಂತ ಹೇಳಿ ಕರಿತೀವಿ. ಬರಿತೀವಿ ನೋಡಿ ಇಲ್ಲಿ, ಪೀಡಿಯಾಟ್ರಿಷಿಯನ್ ಅಂತ ಹೇಳಿ ಕರಿತೀವಿ. ಪೀಡಿಯಾಟ್ರಿಷಿಯನ್ ಅಂತ ಹೇಳಿ ಕರಿತೀವಿ. ಪೀಡಿಯಾಟ್ರಿಷಿಯನ್ ಅಂತ ಹೇಳಿದ್ರೆ ಮಕ್ಕಳ ರೋಗ ತಜ್ಞರು ಅಂಥೇಳಿ ಅಥವಾ ಮಕ್ಕಳ ತಜ್ಞರು ಅಂಥೇಳಿ ಕರಿತೀವಿ. ಓಕೆ, ನೆಕ್ಸ್ಟು ಒನ್ ಹೂ ಟ್ರೀಟ್ಸ್ ಐ ಡಿಸೀಸಸ್. ಒಬ್ಬ ವ್ಯಕ್ತಿ ಅಂದರೆ ಕಣ್ಣನ್ನು ನೋಡ್ತಕ್ಕಂಥ ಡಾಕ್ಟರ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಕ್ಯುಲಿಸ್ಟ್ ಅಂತ ಹೇಳಿ ಕರಿತೀವಿ. ಅಕ್ಯುಲಿಸ್ಟ್ ಅಂತ ಹೇಳಿದ್ರೆ ಈ ಕಣ್ಣಿನ ಡಾಕ್ಟರ್ ಅಂತ ಹೇಳಿ, ಅರ್ಥ ಆಗ್ತಿದೆಯಾ? ಕಣ್ಣಿನ ನೇತ್ರ ತಜ್ಞರು ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಇವ್ರನ್ನ ಏನಂತ ಕರಿತೀವಿ? ನೇತ್ರ ತಜ್ಞರು ಅಂತ ಹೇಳಿ ಕರಿತೀವಿ. ನೇತ್ರ ತಜ್ಞರು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಬರಿತೀನಿ, ಯಾಕೆ ಅಂತ ಹೇಳಿದ್ರೆ ನಿಮಗೆ ಬರ್ಕೊಳಕ್ಕೆ ಈಸಿ ಆಗುತ್ತೆ. ಅಕ್ಯುಲಿಸ್ಟ್ ಅಂತ ಹೇಳಿ ಕರಿತೀನಿ. ನಾನು ಪದೇ ಪದೇ ಹಿಂಗೆ ಸ್ಲೈಡನ್ನು ಹಿಂಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದೊಂದಿನ ಬರ್ಕೊಳ್ತಾ ಹೋಗ್ತೀನಿ, ನೀವು ಅದನ್ನು ಕ್ಲೀನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ನು, ಸೈನ್ಸ್ ಆಫ್ ಡಿಸೀಸಸ್ ಆಫ್ ದಿ ಐ. ನೋಡಿ, ಅದೇ ಕ್ವಶನ್ನು ಇಲ್ಲಿ ನೇತ್ರ ತಜ್ಞರು ಅಂತ ಬರುತ್ತೆ. ಕಣ್ಣಿನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ವಿಜ್ಞಾನವನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ನೇತ್ರ ವಿಜ್ಞಾನ ಅಂತ ಹೇಳಿ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ಆಪ್ಥೊಮೊಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಈಗ ತೋರಿಸ್ತೀನಿ, ಸುಮ್ಮನೆ ಒಂದು ನಿಮಿಷ ಕ್ಲಾಸ್ ಮಾಡಿ ತೋರಿಸ್ತೀನಿ ನೋಡಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಲಿಸನ್, ಆಪ್ಥೊಮೊಲಜಿ ಅಂಥೇಳಿ ಕರಿತೀವಿ. ಆಪ್ಥೊಮೊಲಜಿ ಅಂಥೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಆಪ್ಥೊಮೊಲಜಿ ಅಂಥೇಳಿ ಕರಿತೀವಿ. ಮೇಲಿದೆ, ಅದರಲ್ಲಿ ನೀವೊಂದು ವಿಡಿಯೋ ಪಾಸ್ ಮಾಡ್ಕೊಂಡು ಅದನ್ನು ಅಷ್ಟು ಬರ್ಕೊಳ್ಬೇಕಾದ್ರೆ ನೀವೇನು ತೊಂದರೆ ಇಲ್ಲ. ಓಕೆ, ಅಂದರೆ ಕಣ್ಣಿನ ರೋಗಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ವಿಜ್ಞಾನವನ್ನು ನಾವೇನಂತ ಕರಿತೀವಿ? ಆಪ್ಥೊಮೊಲಜಿ ಅಂಥೇಳಿ ಕರಿತೀವಿ. ನೆಕ್ಸ್ಟು, ಒನ್ ಹೂ ಟ್ರೀಟ್ಸ್ ದ ಡಿಸೀಸಸ್ ಆಫ್ ನೋಸ್. ಅಂದರೆ ಮೂಗಿನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಡಾಕ್ಟರ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ರೈನೋಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ರೈನೋಲಜಿಸ್ಟ್ ಅಂತ ಹೇಳಿ ಕರಿತೀವಿ. ರೈನೋಲಜಿಸ್ಟ್ ಅಂತ ಹೇಳಿ ಕರಿತೀವಿ. ರೈನೋಲಜಿಸ್ಟ್ ಅಂತ ಹೇಳಿದ್ರೆ ಮೂಗಿನ ರೋಗಗಳ ವೈದ್ಯ ಅಂತ ಹೇಳಿ ಕರಿತೀವಿ ಅವ್ರನ್ನ. ಮೂಗಿನ ರೋಗಗಳ ವೈದ್ಯ ಅಂತ ಹೇಳಿ ಅವ್ರನ್ನ ಕರಿತೀವಿ. ಓಕೆ, ಆರ್ ಯು ಗೆಟಿಂಗ್? ಮೇಕ್ ಎ ನೋಟ್, ಒಂದು ನೋಟ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲೊಂದು ಕರೆಂಟ್ ಅಫೇರ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದು ಬಂದಾಗ ನಾನು ಡಿಸ್ಕಷನ್ ಮಾಡ್ತೀನಿ. ಹೌದು ಸರ್, ನೀವು ಹೇಳೋದು ಕರೆಕ್ಟ್ ಅಂತೇಳಿ ನೀವು ಅನ್ಬೋದು, ಹೇಳೋಕ್ಕಾಗಲ್ಲ. ಒನ್ ಹೂ ಟ್ರೀಟ್ಸ್ ದ ಡಿಸೀಸಸ್ ಆಫ್ ಕಿಡ್ನಿ. ಕಿಡ್ನಿನ ಅಂದರೆ ಮೂತ್ರಪಿಂಡಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಡಾಕ್ಟರ್ ಏನಂತೀವಿ ಅಂತ ಹೇಳಿದ್ರೆ ಮೂತ್ರ ರೋಗ ತಜ್ಞ ಅಂತ ಹೇಳಿ ಕರಿತೀವಿ. ಅಂದರೆ ಇಂಗ್ಲೀಷಲ್ಲಿ ಯೂರೋಲಜಿಸ್ಟ್ ಅಂತ ಹೇಳಿ ಕರಿತೀವಿ ಅವ್ರನ್ನ. ಯೂರೋಲಜಿಸ್ಟ್ ಯೂರೋಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಮೂತ್ರರೋಗ ತಜ್ಞ, ಮೂತ್ರರೋಗ ತಜ್ಞ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟು, ಎ ಡಿಸೀಸ್ ದಟ್ ಅಟ್ಯಾಕ್ಸ್ ಮೆನಿ ಪೀಪಲ್ ಅಟ್ ದ ಸೇಮ್ ಟೈಮ್. ಅಂದರೆ ಒಂದೇ ಸಮಯದಲ್ಲಿ ಅನೇಕ ಜನರಿಗೆ ಹರಡುವ ರೋಗವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಎಪಿಡೆಮಿಕ್ ಅಂತ ಕರಿತೀವಿ. ನೋಡ್ರಿ, ಕರೋನಾ ಎಂಥದ್ದು ಅಂತ ಹೇಳಿದ್ರೆ ಎಪಿಡೆಮಿಕ್ ಅಂತ ಹೇಳಿ ಕರಿಬೇಕು ನಾವು. ಎಪಿಡೆಮಿಕ್ ಅಂತ ಹೇಳಿ ಕರಿತೀವಿ. ಎಪಿಡೆಮಿಕ್ ಅಂದರೆ ಸಾಂಕ್ರಾಮಿಕ ಅಂತ ಹೇಳಿ, ಸಾಂಕ್ರಾಮಿಕ ರೋಗ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಡಿಸೀಸ್, ಒಂದು ರೋಗ ಅಟ್ಯಾಕ್ ಮಾಡುತ್ತೆ ಎಲ್ಲ ತುಂಬ ಜನರಿಗೆ ಒಂದೇ ಟೈಮಿಗೆ ಅಂತ ಹೇಳಿದ್ರೆ ಅದನ್ನು ನಾವು ಎಪಿಡೆಮಿಕ್ ಅಂತ ಕರಿಬೇಕು. ಓಕೆ, ಟು ಕಟ್ ಆಫ್ ಎ ಪಾರ್ಟ್ ಆಫ್ ಎ ಪರ್ಸನ್ಸ್ ಇನ್ಫೆಕ್ಟೆಡ್ ಏರಿಯಾ. ಅಂದರೆ ಆ ಒಂದು ರೋಗಿಯ ಸೋಂಕಿತ ಇನ್ಫೆಕ್ಟೆಡ್ ಭಾಗನ ನಾವು ತೆಗಿತೀವಲ್ಲ, ಅದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ನಾವು ಆಂಪ್ಯುಟೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಂಪ್ಯುಟೇಟ್ ಅಂತ ಕರಿತೀವಿ. ಆಂಪ್ಯುಟೇಟ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ದೇಹದ ಭಾಗ, ಸೋಂಕಿತ ಭಾಗವನ್ನು ಕತ್ತರಿಸಿ ಒಗೆಯೋದನ್ನು ನಾವೇನಂತ ಕರಿತೀವಿ? ಆಂಪ್ಯುಟೇಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು, ಒನ್ ಹೂ ಸ್ಟಡೀಸ್ ದ ನೇಚರ್ ಆ್ಯಂಡ್ ಆರಿಜಿನ್ಸ್ ಆಫ್ ಡಿಸೀಸಸ್. ಒಬ್ಬ ವ್ಯಕ್ತಿ ಆ ಒಂದು ರೋಗಗಳ ಹುಟ್ಟು ಮತ್ತು ಅದರದ್ದು ಸ್ವರೂಪವನ್ನು ಅಧ್ಯಯನ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ನಾವೇನಂತ ಕರಿತೀವಿ? ಪ್ಯಾಥಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪ್ಯಾಥಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಪ್ಯಾಥಾಲಜಿಸ್ಟ್ ಅಂತ ಹೇಳಿ ಅಂದರೆ ರೋಗಶಾಸ್ತ್ರಜ್ಞ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 9ನೇದು ನೋಡಿ,
ಒಂಬತ್ತನೇದು ದ ಸೈನ್ಸ್ ಆಫ್ ದಿ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬಾಡಿ, ಅಂದರೆ ಮಾನವನ ದೇಹದ ರಚನೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಶಾಸ್ತ್ರವನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಇದನ್ನ ಅಂಗರಚನಾ ಶಾಸ್ತ್ರ ಅಂತೇಳಿ ಕನ್ನಡದಲ್ಲಿ ಕರಿತೀವಿ. ಇಂಗ್ಲಿಷಲ್ಲಿ ಅನಾಟಮಿ ಅಂತೇಳಿ ಕರಿತೀವಿ. ಅನಾಟಮಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, 10ನೇ ಕ್ವಶನ್ ನೋಡಿ. ದ ಸ್ಟಡಿ ಆಫ್ ದ ಹ್ಯೂಮನ್ ಫೇಸ್, ಅಂದರೆ ಮುಖದ ರಚನೆ, ಅದರದ್ದು ಏನು ಆ ವ್ಯಕ್ತಿತ್ವ ನಿರ್ಣಯಿಸೋದು. ದ ಆರ್ಟ್ ಆಫ್ ಜಡ್ಜಿಂಗ್ ಕ್ಯಾರೆಕ್ಟರ್ ಫ್ರಮ್ ದಿ ಹ್ಯೂಮನ್ ಫೇಸ್, ಅಂದರೆ ಒಬ್ಬ ವ್ಯಕ್ತಿ ಮುಖ ನೋಡಿ ಅವನ ಒಂದು ಕ್ಯಾರೆಕ್ಟರ್ನ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಮುಖ ಲಕ್ಷಣ ಶಾಸ್ತ್ರ ಅಂತೇಳಿ ಕನ್ನಡದಲ್ಲಿ ಕರಿತೀವಿ. ಇಂಗ್ಲೀಷಲ್ಲಿ ಅದನ್ನು ನಾವೇನಂತ ಕರಿತೀವಿ ನೋಡಿ, ಫಿಸಿಯೋನಮಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಇನ್ನೊಂದ್ಸಲ ಕ್ಲೀನಾಗಿ ಬರೀತೀನಿ. ಫಿಸಿಯೋನಮಿ ಅಂತ ಹೇಳಿ ಕರಿತೀವಿ. ಓಕೆ, ನಾನು ಆಮೇಲೆ ಕರಿತೀನಿ, ಹೋಗ ಆ ಕಡೆ ಗೋದೇರ್. 11ನೇ ಕ್ವಶನ್ ನೋಡಿ. ದ ಮೆಡಿಸಿನ್ ದಟ್ ಪ್ರೊಡ್ಯೂಸಸ್ ಇನ್ಸಿಬಿಲಿಟಿ ಅಂತ ಇದೆ. ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಈ ಮೆಡಿಸಿನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಇದನ್ನು ಸೆನ್ಸಿಬಿಲಿಟಿನ ಇನ್ಸೆನ್ಸಿಬಿಲಿಟಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಆ ಒಂದು ಸಂವೇದನೆ, ಫಾರ್ ಎಕ್ಸಾಂಪಲ್ ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅನಸ್ತೇಷಿಯಾ ಅಂತೇಳಿ ಕರಿತೀವಿ. ಅಂದರೆ ಅರವಳಿಕೆ ಅಂತೇಳಿ ಅನಸ್ತೇಷಿಯಾ ಅಂತೇಳಿ ಕರಿತೀವಿ. ಅನಸ್ತೇಷಿಯಾ ಅಂತೇಳಿ ಕರಿತೀವಿ. ಆ ಒಂದು ಇದನ್ನ ಮೆಡಿಸಿನ್ ನಾವೇಂತೀವಿ ಅನಸ್ಥೆಟಿಕ್ ಅಂತ ಕರಿತೀವಿ. ಅನಸ್ಥೆಟಿಕ್ ಅಂತೇಳಿ ಕರಿತೀವಿ ಮೆಡಿಸಿನನ್ನು. ಅದನ್ನು ಅನಸ್ತೇಷಿಯಾ ಅಂತೇಳಿ ಕರಿತೀವಿ. ಅದನ್ನು ಇದಕ್ಕೆ ಆನ್ಸರು ಅನಸ್ಥೆಟಿಕ್ ಅಂತೇಳಿ ಕರಿತೀವಿ. ಲಾಸ್ ಆಫ್ ಮೆಮೊರಿನ ನಾವೇನಂತ ಕರಿತೀವಿ, ಈ ನೆನಪಿನ ಶಕ್ತಿ ಕುಂದೋದಕ್ಕೆ ನಾವು ಅನೇಮಿಯಾ ಅಂತೇಳಿ ಕರಿತೀವಿ. ಅಮೇನಿಯಾ ಅಂತೇಳಿ ಕರಿತೀವಿ. ಅಮ್ನೇಸಿಯಾ ಅಂತೇಳಿ ಕರಿತೀವಿ. ಅನೇಮಿಯಾ ಅಂತೇಳಿ ಕರಿತೀವಿ. ಅಮ್ನೇಸಿಯಾ ಅಂತೇಳಿ ಕರಿತೀವಿ. ಅಮ್ನೇಸಿಯಾ ಅಂತ ಹೇಳಿದ್ರೆ ಈ ಒಂದು ಜ್ಞಾಪಕ ಶಕ್ತಿ ಲಾಸ್ ಆಗ್ತಕ್ಕಂಥದ್ದು. ಫೇಂಟಿಂಗ್ ಆರ್ ಡೆತ್ ಡ್ಯೂ ಟು ಬೀಯಿಂಗ್ ಡಿಪ್ರವೈಡ್ ಆಫ್ ಏರ್, ಅಂದರೆ ಆಮ್ಲಜನಕ ಅಂದರೆ ಗಾಳಿ ಇಲ್ದಂಗೆ ಸತ್ತರೆ ಅವ್ರನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ನೋಡಿ ಆಸ್ಫಿಕ್ಸಿಯಾ ಅಂತೇಳಿ ಕರಿತೀವಿ. ಅವ್ರನ್ನ ಆಸ್ಫೆಕ್ಸಿಯಾ ಅಂತ ಹೇಳಿದ್ರೆ ಗಾಳಿ ಇಲ್ದಂಗೆ ಸಾಯೋದಕ್ಕೆ ನಾವೇನಂತ ಕರಿತೀವಿ ಆಸ್ಫೆಕ್ಸಿಯಾ ಅಂತೇಳಿ ಕರಿತೀವಿ. ಉಸಿರುಗಟ್ಟುವಿಕೆ ಅಂತೇಳಿ ಕನ್ನಡದಲ್ಲಿ ಇದಕ್ಕೆ ಉಸಿರುಗಟ್ಟುವಿಕೆ ಆಸ್ಫೆಕ್ಸಿಯಾ ಅಂತೇಳಿ. ದ ಎಕ್ಸಾಮಿನೇಷನ್ ಆಫ್ ದಿ ಡೆಡ್ ಬಾಡಿ, ಸತ್ತ ಒಂದು ಬಾಡಿಯನ್ನು ನಾವು ಪರೀಕ್ಷೆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಟಾಪ್ಸಿ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ ಅಟಾಪ್ಸಿ. ಫಿಲಮ್ಗಳಲ್ಲೆಲ್ಲ ಕೇಳಿರ್ತೀರಿ ಇದನ್ನು ಅಟಾಪ್ಸಿ ಅಂತೇಳಿ. ಓಕೆ, ನೆಕ್ಸ್ಟ್ 15ನೇ ಕ್ವಶನ್ ನೋಡಿ. ಎ ಡಿಸೀಸ್ ಆರ್ ವೀಕ್ನೆಸ್ ದಟ್ ಒನ್ ಹ್ಯಾಸ್ ಬೈ ಬರ್ತ್, ಒಬ್ಬ ವ್ಯಕ್ತಿ ಹುಟ್ಟಿನಿಂದಲೇ ಇರುವ ರೋಗ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕಾನ್ಸೆಂಟಿಯಲ್ ಅಂತ ಹೇಳಿ ಕರಿತೀವಿ. ಕಾನ್ಸೆಂಟಿಯಲ್ ಅಂತ ಹೇಳಿ ಕರಿತೀವಿ. ಅಂದರೆ ಜನ್ಮದಿಂದ ಬಂದಂತಹ ಒಂದು ರೋಗ ಅಂಥೇಳಿ, ದೌರ್ಬಲ್ಯ ಅಂಥೇಳಿ. ನೆಕ್ಸ್ಟ್ 16ನೇ ಕ್ವಶನ್ ನೋಡಿ. ಎ ರೆಮಿಡಿ ಫಾರ್ ಆಲ್ ಡಿಸೀಸಸ್, ಅಂದರೆ ಎಲ್ಲ ರೋಗಗಳಿಗೂ ಪರಿಹಾರನ ಸರ್ವರೋಗ ನಿವಾರಕ ಅಂಥೇಳಿ, ಅದನ್ನು ಪೆನೆನ್ಸಿಯಾ ಅಂಥೇಳಿ ಕರಿತೀವಿ. ಓಕೆ, ಪೆನೆನ್ಸಿಯಾ ಅಂತ ಹೇಳಿದ್ರೆ ಸರ್ವರೋಗ ನಿವಾರಕ ಅಂತೇಳಿ ಅರ್ಥ. ಓಕೆ, ನೆಕ್ಸ್ಟು ಕಿಲ್ಲಿಂಗ್ ಎ ಪರ್ಸನ್ ವಿತ್ ಆ್ಯನ್ ಇನ್ಕ್ಯೂರಬಲ್ ಡಿಸೀಸ್, ಅಂದರೆ ಒಬ್ಬ ವ್ಯಕ್ತಿ ಅವನಿಗೆ ಆ ಕಾಯಿಲೆ ವಾಸಿ ಆಗೋದೇ ಇಲ್ಲ ಅಂತ ತಿಳ್ಕೊಂಡು ಅವರನ್ನ, ಅಂದರೆ ಕಿಲ್ಲಿಂಗ್ ಎ ಪರ್ಸನ್, ಆ ವ್ಯಕ್ತಿನ ಸಾಯಿಸೋದು ವಿತೌಟ್ ಪೇಯ್ನ್, ಅವನಿಗೆ ಯಾವ ನೋವು ಕೊಡಬಾರ್ದು ಅನ್ನೋದಕ್ಕೆ ನಾವು ಸಾಯಿಸ್ತೀವಲ್ಲ, ಅದನ್ನು ಏನಂತ ಕರಿತೀವಿ ಅಂತ ಹೇಳಿ ಕೇಳಿದರೆ ಎಥುನೇಷಿಯಾ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ ಎಥುನೇಷಿಯಾ ಅಂಥೇಳಿ ಕರಿತೀವಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಸುದ್ದಿಯಲ್ಲಿದೆ. ಯಾಕೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಥುನೇಷಿಯಾ ಇನ್ ಇಂಡಿಯಾ ಇದನ್ನು ನಿಮಗೆ ಗೊತ್ತಿದೆ. ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ,
ಈಗ ರೀಸೆಂಟಾಗಿ ನಿಮಗೆ ಗೊತ್ತಿದೆ ಯಾರಪ್ಪ ಅಂತ ಹೇಳಿದ್ರೆ ಹರೀಶ್ ರಾಣಾ ಅಂಥೇಳಿ. ಯಾರವನು? ಹರೀಶ್ ರಾಣಾ. ಹರೀಶ್ ರಾಣಾ ಅಂಥೇಳಿ ಇವನು ಏನು ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ, ಓದ್ತಾ ಇರಬೇಕಾದ್ರೆ ಮೇಲಿಂದ ಬಿದ್ದು, ಏನು ಡಿಗ್ರಿ ಏನೋ ಓದ್ತಾ ಇರಬೇಕಾದ್ರೆ ಮೇಲಿಂದ ಬಿದ್ದು ಸುಮಾರು ಒಂದು 11-12 ವರ್ಷಗಳ ಕಾಲ ಏನು ಮಾಡಿರ್ತಾನೆ, ಬೆಡ್ ರಿಡನ್. ಅಂದರೆ ಅವನಿಗೆ ಆಕ್ಸಿಜನ್ ಕೊಡೋದ್ರ ಮೂಲಕ ಬದುಕಿಸಿಡಲಾಗುತ್ತೆ, ಮತ್ತು ಮೆಡಿಸಿನ್ ಕೊಡೋದ್ರ ಮೂಲಕ ಬದುಕಿಸಿಡಲಾಗುತ್ತೆ ಅವನ್ನ. ಈ ಒಂದು ಇದನ್ನು ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಎಥಿನೇಷಿಯಾದಲ್ಲಿ 2 ಎಥಿನೇಷಿಯಾ ಬರುತ್ತೆ. ಒಂದು ಪ್ಯಾಸಿವ್, ಇನ್ನೊಂದು ಆ್ಯಕ್ಟಿವ್ ಎಥಿನೇಷಿಯಾ ಅಂಥೇಳಿ. ಪ್ಯಾಸಿವ್ ಎಥಿನೇಷಿಯಾ ಅಂತ ಹೇಳಿದ್ರೆ ನಮ್ಮಲ್ಲಿ ಆ್ಯಕ್ಟಿವ್ ಎಥಿನೇಷಿಯಾ ಇಲ್ಲ, ಪ್ಯಾಸಿವ್ ಎಥಿನೇಷಿಯಾ ಇದೆ. ಇಂಡಿಯಾದಲ್ಲಿ ಆ್ಯಕ್ಟಿವ್ ಎಥಿನೇಷಿಯಾ ಇಲ್ಲ. ಏನು ಆ್ಯಕ್ಟಿವ್ ಎಥಿನೇಷಿಯಾ ಅಂತ ಹೇಳಿದ್ರೆ, ಯಾವ ವ್ಯಕ್ತಿಯ ಒಂದು ಈ ಥರ ಬಳಲ್ತಾ ಇರ್ತಾನಲ್ಲ, ಆ ವ್ಯಕ್ತಿಗೆ ಪಾಯ್ಸನ್ ಕೊಟ್ಟು ನಾವೇನು ಮಾಡ್ತೀವಿ ಅಂದರೆ ಇಂಜೆಕ್ಟ್ ಮಾಡಿ ಅವ್ರನ್ನ ಸಾಯಿಸೋದನ್ನು ನಾವು ಆ್ಯಕ್ಟಿವ್ ಎಥಿನೇಷಿಯಾ ಅಂತೇಳಿ ಕರಿತೀವಿ. ನಮ್ಮ ಇಂಡಿಯಾದಲ್ಲಿ ಮೊನ್ನೆ ಏನು ಮಾಡಿದರು ಅಂತ ಹೇಳಿದ್ರೆ, ಆ ಒಂದು ಹರೀಶ್ ರಾಣಾ ಕೇಸಲ್ಲಿ ಆ ಒಂದು ಹೈಕೋರ್ಟ್ ಏನು ಮಾಡುತ್ತೆ ಅಂತ, ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ತೀರ್ಪು ಕೊಡುತ್ತೆ. ಅವನಿಗೆ ಡೇ ಬೈ ಡೇ ಆ ಮೆಡಿಸಿನ್ನ ಕಮ್ಮಿ ಮಾಡ್ತಾ ಅವನನ್ನು ಏನು ಮಾಡಬೇಕು, ಸಾಯಿಸಬೇಕು ಅಂತೇಳಿ ತೀರ್ಮಾನ ಕೊಡುತ್ತೆ. ಎಥಿನೇಷಿಯಾ ಅಂತ ಕರಿತೀವಿ, ಸಾಯಿಸೋದಲ್ಲ ಅದು. ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಈ ಒಂದು ಇದನ್ನು ಎಥಿನೇಷಿಯಾ ಅಂತ ಹೇಳಿದ್ರೆ ದಯಾಮರಣ ಅಂಥೇಳಿ ಕನ್ನಡದಲ್ಲಿ ಇದನ್ನು. ಅದಕ್ಕೆ ನಾನು ಹೇಳಿದ್ದು ನೋಡಿ, ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗುತ್ತೆ. ಯಾಕೆಂದರೆ ರೀಸೆಂಟಾಗಿ 2026ರಲ್ಲಿ ಫೆಬ್ರವರಿಯಲ್ಲಿ ನಡೆದಂತಹ ಘಟನೆ ಇದು. ಸೊ ಇದು ಮೇ ಬಿ ಕ್ವಶನ್ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ, ದಯಾಮರಣ ಅಂಥೇಳಿ. ಯಾಕೆಂದರೆ ದಯಾಮರಣ ಇಬ್ಬರಿಗೆ ಕೊಟ್ಟಿರ್ತಾರೆ, ಅರುಣಾ ಶಾನ್ಭೋಗ ಅಂಥೇಳಿ 2011ರಲ್ಲಿ. ನೆಕ್ಸ್ಟ್ ಅದಾದಮೇಲೆ 2026ರಲ್ಲಿ ಈ ಒಂದು ಹರೀಶ್ ರಾಣಾ ಕೇಸಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ಸುಪ್ರೀಂ ಕೋರ್ಟು ಈ ಎಥಿನೇಷಿಯಾನ ಕೊಟ್ಟಿದೆ. ಎಥಿನೇಷಿಯಾದಲ್ಲಿ 2 ವಿಧಗಳಿದ್ದಾವೆ, ಪ್ಯಾಸಿವ್ ಮತ್ತು ಆ್ಯಕ್ಟಿವ್ ಎಥಿನೇಷಿಯಾ ಅಂತ ಹೇಳಿದ್ರೆ ಇಂಜೆಕ್ಷನ್ ಪಾಯ್ಸನ್ ಕೊಟ್ಟು ಸಾಯಿಸೋದು. ಪ್ಯಾಸಿವ್ ಎಥಿನೇಷಿಯಾ ಅಂತ ಹೇಳಿದ್ರೆ ಅವರಿಗೆ ಆ ಒಂದು ಟ್ರೀಟ್ಮೆಂಟನ್ನು ನಿಲ್ಲಿಸ್ತಾ ಬರೋದು, ಸ್ಟೆಪ್ ಬೈ ಸ್ಟೆಪ್, ಒಂದೇ ಸರಿಗೆ ನಿಲ್ಲಿಸೋದಲ್ಲ, ಸ್ಟೆಪ್ ಬೈ ಸ್ಟೆಪ್ ನಿಲ್ಲಿಸೋದನ್ನು ನಾವೇನಂತ ಕರಿತೀವಿ, ಎಥಿನೇಷಿಯಾ ಅಂತ ಹೇಳಿ ಕರಿತೀವಿ, ಪ್ಯಾಸಿವ್ ಎಥಿನೇಷಿಯಾ ಅಂತೇಳಿ ಕರಿತೀವಿ. ಹರೀಶ್ ರಾಣಾ ಕೊಟ್ಟಂಥದ್ದು ಪ್ಯಾಸಿವ್ ಎಥಿನೇಷಿಯಾ. ಅಕಸ್ಮಾತ್ ಜನರಲ್ GKಯಲ್ಲೂ ಕೂಡ ಬರ್ಬೋದು ಇದು. 2026 ಫೆಬ್ರವರಿಯಲ್ಲಿ ಹರೀಶ್ ರಾಣಾಗೆ ಒಂದು ದಯಾಮರಣ ಕೊಡುತ್ತೆ ಸುಪ್ರೀಂ ಕೋರ್ಟು. ಯಾವ ಎಥಿನೇಷಿಯಾ ಕೊಟ್ಟರು ಅಂತ ಹೇಳಿದ್ರೆ ಪ್ಯಾಸಿವ್ ಎಥಿನೇಷಿಯಾ. ಅರ್ಥ ಆಗ್ತಿದೆಯಲ್ವಾ? ಎಸ್. ನೆಕ್ಸ್ಟು ಈ ಒಂದು ಕ್ವಶನ್ನು 18ನೇ ಕ್ವಶನಿಗೆ ಬಂದ್ವಿ ಅಂತ ಹೇಳಿದ್ರೆ, ಗ್ರ್ಯಾಜುವಲಿ ರಿಕವರಿ ಫ್ರಮ್ ಇಲ್ನೆಸ್. ಅಂದರೆ ಒಂದು ಆರಾಮಿಲ್ದಂಗೆ ಆಗಿರ್ತಾರೆ, ಅಂದರೆ ಒಂದು ಗುಣಪಡಿಸಲಾಗದ ಕಾಯಿಲೆಯಿಂದ ಅವ್ರೇನು ಮಾಡ್ತಾರೆ, ಅನಾರೋಗ್ಯದಿಂದ ಕ್ರಮೇಣ ಚೇತರಿಸ್ಕೊಳ್ಳೋದನ್ನು ನಾವೇನಂತ ಕರಿತೀವಿ, ಕನ್ವಲೆನ್ಸ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಕನ್ವಾಲ್ಸೆನ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ 19ನೇ ಕ್ವಶನ್ ನೋಡಿ, ಒನ್ ಹೂ ಸ್ಟಡೀಸ್ ದ ಡಿಸೀಸ್ ಆಫ್ ಓಲ್ಡ್ ಏಜ್. ಅಂದರೆ ಈ ವೃದ್ಧಾಪ್ಯಕ್ಕೆ ಸಂಬಂಧಿಸಿದಂತಹ ಒಂದು ಇದನ್ನ ಯಾರು ಓದ್ತಾರಲ್ಲ ಅವ್ರನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ, ಅವ್ರನ್ನ ವೃದ್ಧಾಪ್ಯ ಶಾಸ್ತ್ರಜ್ಞ ಅಂತೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಅವ್ರನ್ನ ಜಿರೋಂಟಾಲಜಿಸ್ಟ್ ಅಂತೇಳಿ ಕರಿತೀವಿ. ಒಂದು ನಿಮಿಷ ಬೇಡ, ಇಲ್ಲಿ ಬರೀತೀವಿ, ಜಿರೋಂಟಾಲಜಿಸ್ಟ್ ಅಂಥೇಳಿ ಕರಿತೀವಿ. 20ನೇ ಕ್ವಶನ್ನು, ದ ಮೆಡಿಸಿನ್ ಗಿವನ್ ಟು ಕೌಂಟರ್ ಆ್ಯಕ್ಟ್ ಪಾಯ್ಸನ್. ಅಂದರೆ ವಿಷದ ಪರಿಣಾಮವನ್ನು ತಡೆಗಟ್ಟಕ್ಕೆ, ಫಾರ್ ಎಕ್ಸಾಂಪಲ್ ವಿಷ ಕುಡಿದವ್ರನ್ನ ಬದುಕ್ಸೋಕ್ಕೆ ಅವ್ರಿಗೊಂದು ಇಂಜೆಕ್ಟ್ ಮಾಡ್ತಾರಲ್ಲ, ಅದನ್ನ ಏನಂತ ಕರಿತೀವಿ, ಅದನ್ನ ಆ್ಯಂಟಿಡೋಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಆ್ಯಂಟಿಡೋಟ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ನಾನು ಇನ್ನೂ ತುಂಬ ಡಿಸ್ಕಸ್ ಮಾಡಬೇಕು ಅಂಥೇಳಿ ಬಂದಿದ್ದೆ. ನನ್ನ ಒಂದು ಟೈಮು ಎಲ್ಲ ಒಂದು ಇದರಲ್ಲೇ ಹೋಗಿಬಿಡ್ತು, ಯಾವುದೋ ಕ್ವಶನ್ ಟ್ಯಾಗಲ್ಲೇ ಹೋಗಿಬಿಡ್ತು. ಇರಲಿ, ನಿಮಗೆ ಒಂದು ಆ ಒಂದು ಜ್ಞಾನ ಅಂದರೆ ಕ್ವಶನ್ ಟ್ಯಾಗಲ್ಲಿ ಏನು ಡೌಟ್ಸ್ ಇರಬಾರ್ದು ಅಂತೇಳಿ ನಾನಲ್ಲಿ ನನ್ನ ಒಂದು ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್, ಬಾಯ್.